ಬೆಳಗ್ಗೆ ಮುಂಜಾನೆ 4 ಗಂಟೆಯಿಂದ ಆಶ್ವಾಸನೆ ಅಂತಲ್ಲ ಸರ್, ಏನ್ ವಾಸ್ತವವಾಗಿ ಏನ್ ಆಗ್ಲಾಗತ್ತದ ಅನ್ನುವಂತ ಸಮಸ್ಯೆಯನ್ನ ಸಂಬಂಧಿಸಿದ ಏಜೆನ್ಸಿಯವರ ಜೊತೆ ಕರೆಸಿ ಮಾತಾಡಿ ಸಮಸ್ಯೆ ಏನಾಗಿದೆ ಅನ್ನುವಂಥದನ್ನ ಸಾರ್ವಜನಿಕರಿಗೆ ಸರಿಯಾಗಿ ತಿಳಿ ಹೇಳಿವಿ. ಮತ್ತು ಈ ಸದ್ಯದ ಪರಿಸ್ಥಿತಿ ಒಳಗ ಅವರಲ್ಲಿ ಇರುವಂತ ಸ್ಟಾಕ್ ಪ್ರಕಾರ ಅವರು ಹೋಮ್ ಡೆಲಿವರಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಜನರು ಸ್ವಲ್ಪ ಸಹಕಾರ ಕೊಡಬೇಕು ಮತ್ತು ಜನರು ಬೆಳಿಗ್ಗೆಯಿಂದ ಈ ತರ ಪಾಳೆ ಹಚ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ವ್ಯವಸ್ಥೆ ಒಳಗೆ ಹೆಂಗದ, ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಅವಕಾಶ ಅದ, ಅವ್ರು ಬುಕಿಂಗ್ ಮಾಡ್ಲಿಕ್ಕೆ ಅವಕಾಶ ಅದ. ಅವ್ರು ಆನ್ಲೈನ್ ಬುಕಿಂಗ್ ಮಾಡಿದ್ರು ಅಂತಂದ್ರೆ ಒಂದು ಯೂಶಲಿ 1 or 2 days ದಾಗ ಮುಂಚೆ ಕೊಡ್ತಿದ್ರು. ಈ ಸದ್ಯದ ಪರಿಸ್ಥಿತಿ ಒಳಗೆ ಸ್ವಲ್ಪ ಏನ್ ಬಾಟ್ಲಿಂಗ್ ಪ್ಲಾಂಟ್ ದಿಂದ ಸಿಲಿಂಡರ್ ರಿಫಿಲ್ ಸಿಲಿಂಡರ್ ಬರೋದು ಏನಾದ್ರು ಸ್ವಲ್ಪ ನಿಧಾನ ಆಗ್ತಾ ಇರೋ ಕಾರಣಕ್ಕೆ ಸ್ವಲ್ಪ ತಡ ಆಗ್ಯದ ಅಷ್ಟೇ. ಅದನ್ನೇ ಹೇಳಿದಾರೆ ಅವರಿಗೆ. ಮತ್ತು ಇವತ್ತು ಅವ್ರಿಗೆ ಬರ್ಬೇಕಾದಂತ ಲೋಡ್ ಈವ್ನಿಂಗ್ ತನ ಅಂತ ಹೇಳಿ ಏಜೆನ್ಸಿ ಅವ್ರು ತಿಳಿಸಿದಾರೆ. ಅದ್ರ ಪ್ರಕಾರ ಇವತ್ತು ಈವ್ನಿಂಗ್ ಬಂತು ಅಂದ್ರೆ ಮತ್ತೆ ಮಾರ್ನಿಂಗ್ ದಿಂದ ಆಸ್ ಯೂಶುವಲ್ ಏನ್ ರೂಟೀನ್ ಪ್ರಕಾರ ಅವರಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾಗ್ಯದ ಸಿಲಿಂಡರ್, ಅದನ್ನ ಕಂಟಿನ್ಯೂಸ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿದಾರೆ ಅವ್ರ ಏಜೆನ್ಸಿ. ಡೆಲಿವರಿ ಆಗ್ಯಾವ, ಹೋಮ್ ಡೆಲಿವರಿ ಆಗ್ಯಾವ, ಕೆಲವೊಬ್ರು ಸಬ್ಸಿಡಿ ಸಿಲಿಂಡರ್ ಸಿಕ್ಕಿಲ್ಲ. ಅದ್ರ ಬಗ್ಗೆ ಈಗೇನ್ ಸಮಸ್ಯೆ ಐತಿ ಇದನ್ನ ಈಗ ತುರ್ತಾಗಿ ಪರಿಹಾರ ಏನ್ ಮಾಡ್ಬೇಕಾಗಿತ್ತು ಅದನ್ನ ಮಾಡಿದೀವಿ. ತಾವೀಗೇನ್ ಹೇಳಿರಿ ಅದ್ರ ಪ್ರಕಾರ ಅದನ್ನ ಏಜೆನ್ಸಿ ಅವ್ರ ಕಡೆಯಿಂದ ಮಾಹಿತಿ ಪಡ್ಕೊಂಡು ಮತ್ತು ಯಾರಿಗೆ ಆ ತರ ಆಗ್ಯದ ನೋಡ್ಕೊಂಡು ಅದನ್ನ ಸರಿಪಡಿಸುವಂತ ಕೆಲಸವನ್ನು ಮಾಡ್ತೀವಿ. ಆ ತರ ಈ ಸದ್ಯಕ್ಕೆ ಯಾವ್ದು ಕೂಡ ಡೈವರ್ಷನ್ ಕಂಡು ಬರ್ತಾ ಇಲ್ಲ. ಹಗಲು ಮತ್ತು ರಾತ್ರಿ ಕೂಡಿ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಕಂಟಿನ್ಯೂಸ್ ಆಗಿ ಡೇ ನೈಟ್ ಆಗಿ ವಾಚ್ ಮಾಡ್ತಾ ಇದ್ದೀವಿ. ಆ ತರ ಯಾವುದೇ ಘಟನೆಗಳು ತಮ್ಮ ಗಮನಕ್ಕೂ ಬಂದ್ರು ಕೂಡ ಇಮಿಡಿಯೇಟ್ ಆಗಿ ನಮಗೆ ತಿಳಿಸ್ರಿ ಡೆಫಿನೆಟ್ ಆಗಿ ನಾವು ಅವ್ರ ಮ್ಯಾಗ ಆಕ್ಷನ್ ಮಾಡಿಸ್ತೀವಿ. ಸದ್ಯಕ್ಕೆ ಈಗೇನದ ಇದ್ದಂತದನ್ನ ಚೆಕ್ ಮಾಡಿ ನೋಡ್ತಾ ಇದ್ದಾರೆ. ಇದರಲ್ಲಿ ಬಂದಂತವರಲ್ಲಿ ಯಾರು ಆಲ್ರೆಡಿ ಬುಕಿಂಗ್ ಮಾಡಿದಾರೋ ಅದನ್ನ ಚೆಕ್ ಮಾಡ್ತಾ ಇದಾರೆ. ಬುಕಿಂಗ್ ಆದವ್ರು ಇದ್ದು ಅಂತಂದ್ರೆ ಅವ್ರಿಗೆ ನಾಳೆಯಿಂದ ಏನದ ಮಾರ್ನಿಂಗ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಇವತ್ತು ಈವ್ನಿಂಗ್ ಬರ್ತದ ಅವ್ರದ್ದು. ಸ್ವಲ್ಪ ಎಲ್ಲರೂ ಒಂದೇ ಸಮಯಕ್ಕ ಬುಕಿಂಗ್ ಮಾಡೋ ಕಾರಣಕ್ಕ ಸ್ವಲ್ಪ ಸರ್ವರ್ ಏನಾದ್ರು ಡೌನ್ ಆಗಿರುವಂತ ಸಾಧ್ಯತೆಗಳು ಇರ್ತಾವ. ಅದನ್ನು ಅವ್ರ ಸೇಲ್ಸ್ ಆಫೀಸರ್ ಜೊತೆ ಮಾತಾಡಿ ಅದೇನಾದ್ರೂ ಆ ರೀತಿ ಸಮಸ್ಯೆ ಇತ್ತು ಅಂದ್ರೆ ಅವ್ರ ಸೇಲ್ಸ್ ಆಫೀಸರ್ ಗಮನಕ್ಕೆ ತಗೊಂಡ್ಬರ್ತೀನಿ. ಎಸ್, ಅದ್ರ ಬಗ್ಗೆನೇ ಈಗ ತಾವ್ ಹೇಳಿದ್ರಿ. ಅದ್ರ ಪ್ರಕಾರ ಸೇಲ್ಸ್ ಆಫೀಸರ್ ಜೊತೆ BPCL ಸೇಲ್ಸ್ ಆಫೀಸರ್ ಜೊತೆ ಮಾತಾಡ್ತೀನಿ. ಆ ಸಮಸ್ಯೆ ಏನದ ಬಗೆಹರಿಸಲಿಕ್ಕೆ ಅದ ನಾನು ಕೂಡ ಬಂದಾಗ ಅದನ್ನ ಗಮನಿಸಿದೆ. ಆ ತರ ಇತ್ತು ಅಂತಂದ್ರೆ ಮುಂಚಿತವಾಗಿ ತಿಳಿಸ್ರಿ ಮತ್ತು ಡೇಟ್ ವೈಸ್ ಹಾಕಿ ಇಡುವಂತ ಇನ್ಸ್ಟ್ರಕ್ಷನ್ ಕೊಟ್ಟಿನಿ. ಆತರ ನಮ್ಮ ಗಮನಕ್ಕಾಗ್ಲಿ ಸಾಹೇಬ್ರ ಗಮನಕ್ಕಾಗಿ ಸರಿ, ಆ ರೀತಿ ತಪ್ಪು ಆರೋಪ ಆಗಿದ್ರೆ ಅದನ್ನು ಕೂಡ ಸಾಹೇಬ್ರ ಜೊತೆ ಸೇರಿ ಎನ್ಕ್ವೈರಿ ಮಾಡಿಸ್ತೀವಿ. ನನ್ನ ಹೆಸರು ವಿಜಯಕುಮಾರ್ ಗುಂಶೆಟ್ಟಿ ಅಂತ ಹೇಳಿ, ಆಹಾರ ನಿರೀಕ್ಷಕ, ವಿಜಯಪುರ. ಥ್ಯಾಂಕ್ ಯು.